ಎಲ್ಲರಿಗೂ ಜೈ ಭೀಮ್. ಎಲ್ಲರಿಗೂ ಜೈ ಭೀಮ್ ಬಂಧುಗಳೇ. ಇವತ್ತು ನಾವು ಈ ಪತ್ರಿಕೆ ಹೇಳಿಕೆ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ, ಮಧುಗಿರಿ ಸಬ್ ಡಿವಿಷನ್ನು ನಮ್ಮ ಬೆಸ್ಕಾಂ ಇಲಾಖೆಯಲ್ಲಿ ಸರ್ಕಾರದ ಒಂದು ಸುತ್ತೋಲೆಗೆ ಮತ್ತು ಸರ್ಕಾರದ ಮಾನದಂಡಗಳಿಗೆ ವಿರುದ್ಧವಾಗಿ ಯಾರು ಚಿತ್ರದುರ್ಗದವರು ಡಬಲಿ, ನಮ್ಮ ತುಮಕೂರು ಇಂಜಿನಿಯರು ನರಸಿಂಹಮೂರ್ತಿ ಮತ್ತು ಯಾರೋ ಇನ್ನೊಬ್ಬರು ಜಗದೀಶ್ ಅಂತ ಇವರೆಲ್ಲ ಸೇರ್ಕೊಂಬಿಟ್ಟು ಕಾಸಪಾಸ ಇಸ್ಕೊಂಡು ವೃತ್ತಿನಲ್ಲಿ ತುಂಬ ಸೀನಿಯರ್ ಇರೋಂಥ ಒಬ್ಬ ಅಕೌಂಟೆಂಟು ಸಹಾಯಕರನ್ನು ಇವ್ರಿಗಿಂತ ಕೆಳಗಡೆ ಡಿವಿಷನಲ್ಲಿ ಡ್ಯೂಟಿ ಮಾಡೋ ಅಂತನ ಮೇಕೆ ಪ್ರಮೋಟ್ ಮಾಡಿ ಸೇವಾ ಮಾನದಂಡಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಸಂಪೂರ್ಣವಾಗಿ ಎಷ್ಟು ಲಂಚ ತಗೊಂಡವ್ರೋ ಗೊತ್ತಿಲ್ಲ. ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಲೋಕಾಯುಕ್ತ ಕಚೇರಿ ತುಮಕೂರು ಅವರ SP ಗೆ ದೂರು ಕೊಟ್ಟಿದ್ದೀವಿ. ಲೋಕಾಯುಕ್ತರ ಮೇಲೆ ಭರವಸೆ ಇದೆ ಸಂಪೂರ್ಣವಾಗಿ. ಯಾರು ಇದರಲ್ಲಿ ಅಕ್ರಮ ಮಾಡಿ ಸರ್ಕಾರಿ ಮಾನದಂಡಗಳಿಗೆ ವಿರುದ್ಧವಾಗಿ ಇವರೇ ಸ್ವಯಂ ಘೋಷಿತ ಸರ್ಕಾರಗಳ ಥರ ಇವ್ರಿಗೆ ಯಾರು ಬೇಕೋ ಅವ್ರನ್ನ ಪ್ರಮೋಟ್ ಮಾಡೋದು, ಯಾರು ಬೇಕೋ ಅವ್ರನ್ನ ಡಿಪ್ರಮೋಟ್ ಮಾಡೋ ಕೆಲಸ ಮಾಡಿದಾರೋ ಅವ್ರ ವಿರುದ್ಧ ಕೂಡಲೇ ಕ್ರಮ ವಹಿಸಬೇಕು. ಮತ್ತು ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅನ್ನೋದನ್ನು ತನಿಖೆ ನಡೆಸಿ ಅವರಿಗೆ ಕಾನೂನು ರೀತಿ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತೇಳಿ ಭೀಮ್ ಆರ್ಮಿ ಸಂಘಟನೆ ತುಮಕೂರು ಜಿಲ್ಲಾ ಸಮಿತಿ ವತಿಯಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಜೈ ಭೀಮ್, ಜೈ ಅಂಬೇಡ್ಕರ್. ಜೈ ಭೀಮ್ ಎಲ್ಲರಿಗೂ. ನನ್ನ ಹೆಸರು ನಟರಾಜ್ ಮೌರ್ಯ ಅಂತ, ಮಧುಗಿರಿ ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷ ಮಾತಾಡ್ತಿದ್ದೀನಿ. ಮಧುಗಿರಿ ಬೆಸ್ಕಾಂ ಕಚೇರಿಯಲ್ಲಿ ಹಿರಿಯ ನೌಕರನ್ನ ಕಡೆಗಣಿಸ್ಬಿಟ್ಟು ಲೈನ್ಮೆನ್ ಕೇಡರಿಂದ ಬಂದಿರತಕ್ಕಂತಹ ಒಬ್ಬ ಸಹಾಯಕ ನೌಕರರಾದ ಮಹೇಶ್ ಬೀಜಿರವರಿಗೆ ಸಹಾಯಕ ಲೆಕ್ಕಾಧಿಕಾರಿ ಹುದ್ದೆ ಕೊಡ್ತಾರೆ ಅಂದರೆ ಮಧುಗಿರಿಯಲ್ಲಿ ಯಾವ ಥರ ಹಿರಿಯ ರಾಜಕೀಯ ನಡೀತಾ ಇದೆ ಮಧುಗಿರಿ ಒಂದು ಬೆಸ್ಕಾಮಲ್ಲಿ ಅಂತ ನೋಡಬೇಕು. ಸುಮಾರು ಜನ ಹಿರಿಯ ನೌಕರು ಇದ್ರೂ ಸಮೇತನೂ ಪರಿಗಣನೆ ತಗೊಳ್ಳದೆ ಚಿತ್ರದುರ್ಗ ಚೀಫ್ ಇಂಜಿನಿಯರು, ಆಮೇಲೆ ನಮ್ಮ ತುಮಕೂರು SC ಜಿಲ್ಲಾ ಅಭಿಯಂತರು ಬೆಸ್ಕಾಮು ಮತ್ತು ನಮ್ಮ ಮಧುಗಿರಿ ಜಗದೀಶ್ ಅವರು ಇವರ ಒಂದು ಕರ್ತವ್ಯ ಲೋಪ ಮತ್ತು ಕುತಂತ್ರದಿಂದ ವೈಯಕ್ತಿಕ ಲಾಭಕ್ಕಾಗಿ ಈ ಸರ್ಕಾರಿ ಹುದ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ಒಬ್ಬ ಸಹಾಯಕನಿಗೆ ಆ ಹುದ್ದೆ ಕೊಟ್ಟಿದ್ದಾರೆ ಅಂದರೆ ಹಿರಿಯ ಸಹಾಯಕರು ಮತ್ತೀಗ ಏನು ಮಾಡಬೇಕು ಅವರು? ಹಾಗಾಗಿ ನಾವು ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಲೋಕಾಯುಕ್ತರಿಗೆ ದೂರನ್ನು ಕೊಟ್ಟಿದ್ದೀವಿ. ಲೋಕಾಯುಕ್ತರ ಮೇಲೆ ತುಂಬ ಸಾರ್ವಜನಿಕವಾಗಿ ಹಿತದೃಷ್ಟಿಯಿಂದ ತುಂಬ ನಂಬಿಕೆ ಇದೆ, ವಿಶ್ವಾಸ ಇದೆ. ನೋಡ್ತಾರೆ, ಈ ಪ್ರಕರಣನ ತನಿಖೆ ಮಾಡಿ ನ್ಯಾಯ ಒದಗಿಸ್ತಾರೆ ಅಂತ ಹೇಳಿ ನಂಬಿಕೆ ಇದೆ. ಹಾಗಾಗಿ ಕೊನೆಯದಾಗಿ ಜೈ ಭೀಮ್ ಹೇಳ್ತಾರೆ. ನಾನೊಂದು ಮಾತು ಹೇಳ್ತೀನಿ ಕೇಳಿ. ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ.